BCM ಇಲಾಖೆ ಅಫಿಷಿಯಲ್ ವೆಬ್ಸೈಟ್ ಅಂದರೆ BCM ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸ್ತಕ್ಕಂಥ ವಿದ್ಯಾರ್ಥಿಗಳ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ಇಲ್ಲಿ ಮೋರ್ ಅಂತ ಅಂದರೆ ಮತ್ತಷ್ಟು ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಮೆಟ್ರಿಕ್ ನಂತರ ಕೂಡ ಅಪ್ಡೇಟ್ ಮಾಡಿದ್ದಾರೆ. PUC ಮತ್ತು PUC ಸಮಾನಾಂತರ ಕೋರ್ಸ್ಗಳಿಗೆ ಮೆಟ್ರಿಕ್ ಪೂರ್ವ ಇತ್ತು, ಈಗ ಮೆಟ್ರಿಕ್ ನಂತರ ಅಪ್ಡೇಟ್ ಮಾಡಿದ್ದಾರೆ. ಈಗ ಇದನ್ನ ಮೆಟ್ರಿಕ್ ನಂತರ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 2024-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ. PUC ಮತ್ತು ಸಾಮಾನ್ಯ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಜುಲೈ 20 ಆಗಿರತಕ್ಕಂಥದ್ದು. ನೆಕ್ಸ್ಟು ಇಲ್ಲಿ PDF ಫಾರ್ಮೆಟ್ ಇದೆ, ಅದನ್ನ ಓಪನ್ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿದರೆ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ PDF ಓಪನ್ ಮಾಡ್ತೀನಿ. ನೋಡಿ ವಿದ್ಯಾರ್ಥಿಗಳು, ಆಲ್ರೆಡಿ ಒಂದು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇಲ್ಲಿ ನಿಮಗೆ ಶಾರ್ಟ್ಕಟ್ಟಾಗಿ ಮಾಹಿತಿ ತಿಳಿಸ್ತಾ ಹೋಗ್ತೀನಿ, ತಿಳ್ಕೊಳ್ಳಿ ಅಷ್ಟೇ. ನೋಡಿ ವಿದ್ಯಾರ್ಥಿಗಳೇ, 2024-25ನೇ ಸಾಲಿನ ಮೆಟ್ರಿಕ್ ನಂತರ ಹಾಸ್ಟೆಲ್ ಅಂದರೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್, ಬಾಯ್ಸ್ ಇರಲಿ ಲೇಡೀಸ್ ಇರಲಿ, ಇಲ್ಲಿ PUC ಮತ್ತು PUC ಸಮಾನಾಂತರ ಕೋರ್ಸ್ಗಳಿಗೆ ಮಾತ್ರ ಈ ಒಂದು ಆನ್ಲೈನ್ ಅರ್ಜಿ ಪ್ರಾರಂಭವಾಗಿರ್ತಕ್ಕಂಥದ್ದು. ನೋಡಿ, ಈ ಒಂದು 2024-25ನೇ ಸಾಲಿನ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗೆ PUC ಸಮಾನಾಂತರ ಕೋರ್ಸ್ಗಳಿಗೆ ಈ ಒಂದು ಹಾಸ್ಟೆಲ್ ಆನ್ಲೈನ್ ಅರ್ಜಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ, ಈ ಒಂದು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅರ್ಜಿ ಸಲ್ಲಿಸುವ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ, PUC ಮತ್ತು PUC ಸಮಾನಾಂತರ ಕೋರ್ಸ್ಗಳು ಅಂದರೆ PUC ಫಸ್ಟ್ PUC ಸೆಕೆಂಡ್ PUC, ITI ಫಸ್ಟ್ ಇಯರ್ ITI ಮತ್ತು ಸೆಕೆಂಡ್ ಇಯರ್ ITI ಓದ್ತಾರೋ ವಿದ್ಯಾರ್ಥಿಗಳು, ಮತ್ತು ಡಿಪ್ಲೊಮೊ ಫಸ್ಟ್ ಇಯರ್ ಡಿಪ್ಲೊಮೊ ಮತ್ತು ಸೆಕೆಂಡ್ ಇಯರ್ ಡಿಪ್ಲೊಮೊ ಓದ್ತಕ್ಕಂಥ ವಿದ್ಯಾರ್ಥಿಗಳು. ಅದೇ ರೀತಿ ಪ್ಯಾರಾಮೆಡಿಕಲ್ ಅಂದರೆ SLC ನಂತರದ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಮತ್ತು PUC ನಂತರದ್ದು ಬರಲ್ಲ, ಯಾಕಂದರೆ ಅದು ಡಿಗ್ರಿಗೆ ಅಂತಾಗುತ್ತೆ. ಈಗ PUC ಒಟ್ಟು ಪ್ಯಾರಾಮೆಡಿಕಲ್ ಕೋರ್ಸ್ ಇದ್ದರೂ ಕೂಡ ಎಲಿಜಿಬಲ್ ಆಗುತ್ತೆ ಈ ಒಂದು ಕೋರ್ಸ್ಗಳು. ನೋಡಿ, ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ಜೂನ್ 28, ನಿನ್ನೆ ಪ್ರಾರಂಭ ಆಗ್ತಾಯಿತ್ತು. ಸ್ವಲ್ಪ ಸರ್ವರ್ ಅಪ್ಡೇಟ್ ಇದೆ, ಇವತ್ತು ಪ್ರಾರಂಭ ಆಗುತ್ತೆ. ಲಾಸ್ಟ್ ಡೇಟು ಜುಲೈ 20. ನಿಮ್ಮ ಒಂದು ವೆರಿಫಿಕೇಷನ್ ಜುಲೈ 23 ಆಗುತ್ತೆ. ಅಂದರೆ ತಾಲೂಕು ಆಫೀಸರ್ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡ್ತಾರೆ, ಅಂದರೆ ಸ್ಕ್ರೂಟ್ನಿ ಮಾಡ್ತಾರೆ. ತದನಂತರ ನಿಮ್ಮ ಆಯ್ಕೆ ಪಟ್ಟಿ ಪ್ರಕಟ ಜುಲೈ 29ರಂದು ಫಸ್ಟ್ ಲಿಸ್ಟ್ ಬಿಡ್ತಾರೆ. ನೀವು ಹಾಸ್ಟೆಲ್ ಅಡ್ಮಿಷನ್ ಪಡೆಯೋ ಲಾಸ್ಟ್ ಡೇಟು ಜುಲೈ 31 ಆಗಿರ್ತಕ್ಕಂಥದ್ದು. ತದನಂತರ ನೋಡಿ, ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳಿವೆ. ಈ ಒಂದು ಹಾಸ್ಟೆಲ್ ಯಾರು ಎಲಿಜಿಬಲ್ ಅಪ್ಪ ಅಂದರೆ ಕೆಟಗರಿ 1, 2A, 2B, 3A, 3B ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಅಂದರೆ SC ST ಮತ್ತು ಜನರಲ್ ವಿದ್ಯಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸ್ಬೋದು. ಆದರೆ ವಾರ್ಷಿಕ ಆದಾಯ ಮಿತಿ SC ST ಕೆಟಗರಿ 1 ಅವರಿಗೆ 2.5 ಲಕ್ಷ ರೂಪಾಯಿ, 2A, 2B, 3A, 3B ಮತ್ತು ಇತರೆ ವರ್ಗದ ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿ ಆದಾಯ ಮಿತಿ ಇರಬೇಕಾಗುತ್ತೆ. ಆಫೀಷಿಯಲ್ ವೆಬ್ಸೈಟ್ ಬಂದುಬಿಟ್ಟು ಈ ವೆಬ್ಸೈಟಲ್ಲಿ ಮೂಲಕ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.